ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಪದ್ಯಭಾಗ 1 ಪಾರಿವಾಳ. ಕವಿ ಸುಬ್ಬಣ್ಣ ರಂಗಣ್ಣ ಯಕ್ಕೊಂಡಿಯವರು ಬರೆದಿರುವ ಪಾರಿವಾಳ ಗದ್ಯಭಾಗ 1. ಈ ವಿಡಿಯೋದಲ್ಲಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಸಂಪೂರ್ಣವಾಗಿ ನೋಡೋಣ. ಪದ್ಯಭಾಗ ಪಾರಿವಾಳ. ಸುರೇಶ್ ರಂಗಣ್ಣ ಯಕ್ಕೊಂಡಿಯವರು ಬರೆದಿರುವ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳನ್ನು 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಿಗೆ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಪ್ರಶ್ನೆ 1. ಉಪಮೇಯ, ಉಪಮಾನ, ಸಮನಾಧರ್ಮ, ಉಪಮಾವಾಚಕ ಈ 4 ಅಂಶಗಳ ಇರುವ ಅಲಂಕಾರ. ಉತ್ತರ ಬಿ ಪೂರ್ಣೋಪಮಾಲಂಕಾರ. ಉತ್ತರ ಬಿ. ಪ್ರಶ್ನೆ 2. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಉತ್ತರ ಬಿ ದೃಷ್ಟಾಂತಾಲಂಕಾರ. ಉತ್ತರ ಬಿ. ಪ್ರಶ್ನೆ 3. ಗಿಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ವಾಕ್ಯದಲ್ಲಿರುವ ಉಪಮಾನ. ಗಿಜಗನ ಗೂಡು ಅಂತೆ ತೊಟ್ಟಿಲು ತೂಗಾಡುವುದು. ಸಿ ತೊಟ್ಟಿಲು. ಉತ್ತರ. ಪ್ರಶ್ನೆ 4. ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ವಾಕ್ಯದಲ್ಲಿರುವ ಸಮಾನ ಧರ್ಮ. ಉತ್ತರ ಡಿ ಹಾರಾಡುವುದು. ಡಿ ಹಾರಾಡುವುದು. ಪ್ರಶ್ನೆ 5. ಉಪಮೇಯ ಉಪಮಾನಗಳು ಎರಡೂ ಒಂದೇ ಎಂದು ಭೇದವಿಲ್ಲದಂತೆ ಹೇಳುವ ಅಲಂಕಾರ. ರೂಪಾಲಂಕಾರ, ರೂಪಮಾಲಂಕಾರ, ಶಬ್ದಾಲಂಕಾರ, ಅರ್ಥಾಂತರಲಂಕಾರ. ಇಲ್ಲಿ ಎ ರೂಪಾಲಂಕಾರ. ಉತ್ತರ ಎ ರೂಪಾಲಂಕಾರ. ಪ್ರಶ್ನೆ 6. ಶಾಲೆಗೆ ಈ ವಿದ್ಯಾರ್ಥಿಯೊಂದು ರತ್ನ. ಈ ವಾಕ್ಯದಲ್ಲಿರುವ ಉಪಮೆ ಶಾಲೆ, ವಿದ್ಯಾರ್ಥಿ, ರತ್ನ ಯಾವುದೂ ಅಲ್ಲ. ಉತ್ತರ ಬಿ ವಿದ್ಯಾರ್ಥಿ. ಪ್ರಶ್ನೆಗಳು. 2 ವಸ್ತುಗಳಲ್ಲಿ ಪರಸ್ಪರ ಇರುವ ಹೋಲಿಕೆಯನ್ನು ವರ್ಣಿಸುವ ಅಲಂಕಾರ. ಉತ್ತರ ABCDಯಲ್ಲಿ ಡಿ ಉಪಮಾಲಂಕಾರ. ಡಿ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 12. ಮುದ್ದುಗಿಳಿ ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದವು. ಉತ್ತರ ಮುದ್ದು ಪಾರಿವಾಳಗಳ ಜೋಡಿ ದಟ್ಟ ಕಾಡಿನಲ್ಲಿದ್ದ ಹೆಮ್ಮರದ ಹೊದರಿನಲ್ಲಿ ಸಂಸಾರ ಹೂಡಿದವು. ಪ್ರಶ್ನೆ 13. ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು. ಉತ್ತರ ಜೋಡಿ ಪಾರಿವಾಳಗಳು ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು. ಪ್ರಶ್ನೆ 14. ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು. ಉತ್ತರ ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಚಿತ್ಕರಿಸಿದವು. ಪ್ರಶ್ನೆ 15. ಏನನ್ನು ತೊರೆದು ಬಾಳಬೇಕು. ಉತ್ತರ ವ್ಯಾಮೋಹವನ್ನು ತೊರೆದು ಬಾಳಬೇಕು. ಪ್ರಶ್ನೆ 16. ಪಾರಿವಾಳ ಪದ್ಯ ಬರೆದ ಕವಿ ಹೆಸರೇನು. ಉತ್ತರ ಪಾರಿವಾಳ ಪದ್ಯ ಬರೆದ ಕವಿ ಸುಬ್ಬಣ್ಣ ರಂಗಣ್ಣ ಯಕ್ಕೊಂಡಿ. ಪಾರಿವಾಳ ಪದ್ಯವನ್ನು ಬರೆದ ಕವಿ ಹೆಸರು. ಪ್ರಶ್ನೆ 17. ಪಾರಿವಾಳ ಪದ್ಯವನ್ನು ಯಾವ ಕೃತಿಯಿಂದ ಆರಿಸಲಾಗಿದೆ. ಉತ್ತರ ಪಾರಿವಾಳ ಪದ್ಯವನ್ನು ಸಮಗ್ರ ಕವನಗಳ ಎಂಬ ಕೃತಿಯಿಂದ ಆರಿಸಲಾಗಿದೆ. ಬೇಡನು ಏನನ್ನು ಹರಡಿದನು. ಬೇಡನು ಬಲೆಯನ್ನು ಹರಡಿದನು. ಪ್ರಶ್ನೆ 19. ಬಲೆಯಲ್ಲಿದ್ದ ಮರಿಗಳನ್ನು ಕಂಡು ತಾಯಿ ಪಾರಿವಾಳ ಏನು ಮಾಡಿತು. ಉತ್ತರ ಬಲೆಯಲ್ಲಿದ್ದ ಮರಿಗಳನ್ನು ಕಂಡು ತಾಯಿ ಪಾರಿವಾಳವು ಸಹ ಬಲೆಗೆ ಧುಮುಕಿತು. ಪ್ರಶ್ನೆ 20. ಕುರುಡು ವಾತ್ಸಲ್ಯದಿಂದ ಪಾರಿವಾಳದ ಹಿಂಡು ಏನು ಮಾಡಿತು. ಉತ್ತರ ಕುರುಡು ವಾತ್ಸಲ್ಯದಿಂದ ಪಾರಿವಾಳದ ಹಿಂಡು ವಿವೇಕ ಕಳೆದುಕೊಂಡು ಬಲೆಗೆ ನುಗ್ಗಿತು. ಪ್ರಶ್ನೆ 21. ಸರ್ವನಾಶ ಸಿದ್ಧಿ ಯಾವುದು. ಉತ್ತರ ಮೋಹ ಮುಸುಕಿದ ಬುದ್ಧಿ ಸರ್ವನಾಶಕದ ಸಿದ್ಧಿ. ಈ ಕೆಳಗಿನ ಪ್ರಶ್ನೆಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 22. ಪಾರಿವಾಳದ ಆನಂದಕ್ಕೆ ಕಾರಣವೇನು. ಉತ್ತರ ಪಾರಿವಾಳದ ಸಂಸಾರದಲ್ಲಿ ಹಗಲಿರುಳು ಸಂತೋಷ ತುಂಬಿರುತ್ತಿತ್ತು.
ಅವುಗಳ ಮೊಟ್ಟೆ ಹೊಡೆದು ಮರಿಗಳು ಹೊರಬಂದಾಗ ಅವುಗಳ ಮಧುರ ಸದ್ದು ಕೇಳಿ ಪಾರಿವಾಳಗಳಿಗೆ ಆನಂದವಾಯಿತು. ಪ್ರಶ್ನೆ 23. ಬೇಡ ಏನು ಮಾಡಿದನು? ಉತ್ತರ: ಕಾಡಿಗೆ ಬಂದ ಬೇಡನು ಪಾರಿವಾಳಗಳನ್ನು ಹಿಡಿಯಲು ಬಲೆ ಬೀಸಿದನು. ಬೇಡನ ಬಲೆಗೆ ಪುಟ್ಟ ಮರಿಗಳು ಸಿಲುಕಿ ಚಿತ್ಕರಿಸಿ ತೊಡಗಿದವು. ಆಗ ಬೇಡನು ಬಂದು ಬಲೆಯನ್ನು ಹೊತ್ತುಕೊಂಡು ಹೋದನು. ಪ್ರಶ್ನೆ 24. ತಾಯಿ ಹಾಗೂ ತಂದೆ ಪಾರಿವಾಳಗಳು ಬಲೆಗೆ ಸಿಲುಕಿದ ಮರಿಗಳನ್ನು ಕಂಡು ಏನು ಮಾಡಿದವು? ಉತ್ತರ: ಮರಿಗಳ ದುರಾವಸ್ಥೆಯನ್ನು ಕಂಡು ತಾಯಿ ಪಾರಿವಾಳಕ್ಕೆ ಸಂಕಟವಾಯಿತು. ಮರಿಗಳನ್ನು ಅಗಲಿರಲಾರದೆ ತಾಯಿ ಪಾರಿವಾಳ ಬಲೆಗೆ ಧುಮುಕಿತು. ಹೆಂಡತಿಯನ್ನಗಲಿರದೆ ಕಂಡು ಹಕ್ಕಿಯು ಬಲೆಗೆ ಧುಮುಕಿತು. ಈ ಕೆಳಗಿನ ಕವಿ, ಸಾಹಿತ್ಯ, ಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿ ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ. ಪ್ರಶ್ನೆ 25. ಸುಬ್ಬಣ್ಣ ರಂಗಣ್ಣ ಎಕ್ಕೊಂಡಿ ಕವಿಗಳ ಪರಿಚಯ. ಸುಬ್ಬಣ್ಣ ರಂಗಣ್ಣ ಎಕ್ಕೊಂಡಿ ಇವರು ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕೊಂಡಿ. ಇವರು ಹುಟ್ಟಿದ್ದು 1923 ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ. ಇವರು ಬರೆದಿರುವ ಕೃತಿಗಳೆಂದರೆ ಶ್ರೀ ಆನಂದ ತೀರ್ಥರು, ಸಂತಾನ, ಹಾವಡಿಗರ ಹುಡುಗ, ಮತ್ವ ಕಂದಿ, ಬಕುಳದ ಹೂಗಳು. ಇವು ಕಥಾ ಸಂಕಲನ, ನೆರಳು ಹಾಗೂ ಕಾದಂಬರಿ ಪ್ರತಿಬಿಂಬಗಳು. ಇವರಿಗೆ ಸೋವಿಯತ್ ಲ್ಯಾಂಡಿನ್ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಪುರಸ್ಕಾರ ದೊರೆತಿದೆ. ಕೆಳಗೆ ಕೊಟ್ಟಿರುವ ವಾಕ್ಯಗಳಲ್ಲಿರುವ ಅಲಂಕಾರವನ್ನು ಹೆಸರಿಸಿ, ಲಕ್ಷಣ ಬರೆದು ಸಮನ್ವಯಗೊಳಿಸಿ, ಸಂಗ್ರಹಿಸಿ, ಸುಧಾರಣೆಗೊಳಿಸಿ. ಪ್ರಶ್ನೆ 26. ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ಉತ್ತರ: ಇಲ್ಲಿ ಅಲಂಕಾರ, ಉಪಮಾಲಂಕಾರ, ಲಕ್ಷಣ ಎರಡು ವಸ್ತುಗಳಲ್ಲಿ ಪರಸ್ಪರ ಇರುವ ಹೋಲಿಕೆಯನ್ನು ವರ್ಣಿಸುವುದೇ ಉಪಮಾಲಂಕಾರವೆನಿಸುತ್ತದೆ. ಉಪಮೆ ಬಾನಿನಲ್ಲಿ ಗಾಳಿಪಟಗಳು, ಉಪಮಾನ ಹಕ್ಕಿಗಳು. ಉಪಮಾವಾಚಕ ಅಂತ್ಯ. ಸಮಾನ ಧರ್ಮ ಹಾರಾಡುವುದು. ಸಮನ್ವಯ ಉಪಮೇಯವಾದ ಬಾನಿನಲ್ಲಿ ಗಾಳಿಪಟಗಳನ್ನು ಉಪಮಾನವಾದ ಹಕ್ಕಿಗಳಿಗೆ ಹೋಲಿಸಿ ವರ್ಣಿಸಲಾಗಿದೆ. ಅಂತ್ಯ ಎಂಬ ವಾಚಕ ಪದವನ್ನು ಹಾರಾಡುವ ಎಂಬ ಸಮಾನ ಧರ್ಮವನ್ನು ಮೀರಿ 4 ಅಂಶಗಳನ್ನು ತಿಳಿಸಿರುವುದರಿಂದ ಇದು ಪೂರ್ಣ ಉಪಮಾಲಂಕಾರ. ಪ್ರಶ್ನೆ 27. ಶಾಲೆಗೆ ಈ ವಿದ್ಯಾರ್ಥಿಯೊಂದು ರತ್ನ. ಉತ್ತರ: ಅಲಂಕಾರ, ರೂಪಾಲಂಕಾರ, ಲಕ್ಷಣಗಳು, ಉಪಮೇಯ, ಉಪಮಾನಗಳೆರಡು ಒಂದೇ ಎಂದು ಭೇದವಿಲ್ಲದಂತೆ ಹೇಳುವ ಅಲಂಕಾರವೇ ರೂಪಮಾಲಂಕಾರ. ಉಪಮೇಯ ವಿದ್ಯಾರ್ಥಿ, ಉಪಮಾನ ರತ್ನ. ಸಮಾನ ಧರ್ಮ ಉಪಮೇಯವಾದ ವಿದ್ಯಾರ್ಥಿಯನ್ನು ಉಪಮಾನವಾದ ರತ್ನಕ್ಕೆ ಅಭೇದವಾಗಿ ರೂಪಿಸಿದೆ. ಹಾಗಾಗಿ ಇದು ರೂಪಮಾಲಂಕಾರ. ಪ್ರಶ್ನೆ 28. ಮನೆಯ ಧರ್ಮಶಾಲೆ. ಅಲಂಕಾರ, ರೂಪಾಲಂಕಾರ, ಲಕ್ಷಣ, ಉಪಮೇಯ, ಉಪಮಾನಗಳೆರಡು ಒಂದೇ ಒಂದು ಭೇದವಿಲ್ಲದಂತೆ ಹೇಳುವ ಅಲಂಕಾರವೇ ರೂಪಾಲಂಕಾರ. ಉಪಮೇಯ ಮನೆ, ಉಪಮಾನ ಧರ್ಮಾಶ್ರಮ. ಸಮಾನ ಧರ್ಮ ಉಪಮೇಯವಾದ ಮನೆಯನ್ನು ಉಪಮಾನವಾದ ಧರ್ಮಾಶ್ರಮಕ್ಕೆ ಅಭೇದವಾಗಿ ರೂಪಿಸದೆ, ಹಾಗಾಗಿ ಇದು ರೂಪಮಾಲಂಕಾರ. ಪ್ರಶ್ನೆ 29. ಸೀತೆಯು ಮುಖ ಕಮಲ ಅರಳಿತು. ಉತ್ತರ: ಅಲಂಕಾರ, ರೂಪಾಲಂಕಾರ, ಲಕ್ಷಣ, ಉಪಮೇಯ, ಉಪಮಾನಗಳೆರಡು ಒಂದೇ ಒಂದು ಭೇದವಿಲ್ಲದಂತೆ ಹೇಳುವ ಅಲಂಕಾರವೇ ರೂಪಾಲಂಕಾರ. ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ. ಸಮಾನ ಧರ್ಮ ಉಪಮೇಯಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ರೂಪಿಸದೆ, ಹಾಗಾಗಿ ಇದು ರೂಪಾಲಂಕಾರ. ಪ್ರಶ್ನೆ 30. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಉತ್ತರ: ಅಲಂಕಾರ, ದೃಷ್ಟಾಂತಾಲಂಕಾರ, ಲಕ್ಷಣ ಎರಡೂ ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವದಂತೆ ತೋರುತ್ತಿದ್ದರೆ ಅದು ದೃಷ್ಟಾಂತಾಲಂಕಾರ. ಉಪಮೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಉಪಮಾನ ಊಟ ಬಲ್ಲವನಿಗೆ ರೋಗವಿಲ್ಲ. ಸಮಾನ ಧರ್ಮ ಇಲ್ಲಿ ಉಪಮೇಯವಾದ ಮಾತು ಬಲ್ಲವನಿಗೆ
ಜಗಳವಿಲ್ಲ ಹಾಗೂ ಉಪಮಾನ ಊಟಬಲ್ಲವನಿಗೆ ರೋಗವಿಲ್ಲ. ಎರಡೂ ಬಿಂಬ ಪ್ರತಿಬಿಂಬದಂತೆ ಇರುವುದರಿಂದ ಇದು ದೃಷ್ಟಾಂತಾಲಂಕಾರವಾಗಿದೆ. ಈ ಕೆಳಗಿನ ವಾಕ್ಯ ಮತ್ತು ಹೇಳಿಕೆಗಳ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. 31 ಪ್ರಶ್ನೆ. ಒಳಗೆ ಬಂದಿತು, ಬಳಿಗೆ ಬಿಕ್ಕಿ ಬಿಕ್ಕಿ. ಉತ್ತರ ಆಯ್ಕೆ. ಈ ವಾಕ್ಯವನ್ನು ಸುಬ್ಬಣ್ಣ ರಂಗಣ್ಣ ಎಕ್ಕೊಂಡಿ ಇವರು ರಚಿಸಿರುವ ಸಮಗ್ರ ಕಥನಗಳು ಎಂಬ ಕೃತಿಯಿಂದ ಆಯ್ದು ಪಾರಿವಾಳ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಬೇಡ ಹರಡಿದ ಬಲೆಗೆ ಪಾರಿವಾಳಗಳು ಸಿಲುಕಿ ಚಿತ್ಕರಿಸಿ ತೊಡಗಿದವು. ಇದನ್ನು ನೋಡಿದ ತಾಯಿ ಪಾರಿವಾಳ ಕೂಡ ಬಲೆಗೆ ಧುಮುಕಿತು. ಹೆಂಡತಿಯನ್ನು ಅಗಲಿರಳದ ಗಂಡು ಹಕ್ಕಿಯು ಬಿಕ್ಕಿ ಬಿಕ್ಕಿ ಅಳುತ್ತಾ ಅದು ಕೂಡ ಸಿಲುಕಿದ ಸಂದರ್ಭದಲ್ಲಿ ಈ ಮಾತನ್ನು ಕವಿ ಹೇಳುತ್ತಾರೆ. ಸ್ವಾರಸ್ಯ: ಈ ಮಾತಿನಲ್ಲಿ ತಂದೆ ತಾಯಿ ಪಾರಿವಾಳಗಳ ಕುರುಡು ವಾತ್ಸಲ್ಯ ಅವಿವೇಕದಿಂದ ಸರ್ವನಾಶಕ್ಕೆ ಕಾರಣವಾಗಿದೆಂದು ವ್ಯಕ್ತವಾಗಿದೆ. 32 ಸಂದರ್ಭ: ಮೋಹ ಮುಸುಕಿದ ಬುದ್ಧಿ ಸರ್ವನಾಶ ಸುದ್ದಿ. ಆಯ್ಕೆ. ಉತ್ತರ ಆಯ್ಕೆ. ಈ ವಾಕ್ಯವನ್ನು ಸುಬ್ಬಣ್ಣ ರಂಗಣ್ಣ ಎಕ್ಕೊಂಡಿ ಇವರು ಬರೆದಿರುವ ರಚಿಸುವ ಸಮಗ್ರ ಕವನಗಳ ಎಂಬ ಕೃತಿಯಿಂದ ಆಯ್ದು ಪಾರಿವಾಳ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಪ್ರೀತಿಯಿಂದ ಬಾಳುತ್ತಿದ್ದ ಪಾರಿವಾಳಗಳು ಕುರುಡ ವಾತ್ಸಲ್ಯಕ್ಕೆ ಒಳಗಾಗಿ ಬೇಡನ ಬಲೆಗೆ ಸಿಲುಕಿದ ಸಂದರ್ಭವನ್ನು ಕುರಿತು ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಸ್ವಾರಸ್ಯ: ಮಾತಿನಲ್ಲಿ ವ್ಯಾಮೋಹವನ್ನು ತೊರೆದು ಬಾಳಬೇಕು, ತಾಳ್ಮೆಯಿಂದ ಯೋಚಿಸಿ ಕಾರ್ಯಸಾಧನೆ ಮಾಡಬೇಕು ಎಂಬುದು ಸ್ವಾರಸ್ಯಪೂರ್ಣವಾಗಿದೆ. ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಜೋಡಿ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಒದರಿನಲ್ಲಿ ಇರುತ್ತಿತ್ತು. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಒದರಿನಲ್ಲಿ ಇರುತ್ತಿತ್ತು. ಪುಟ್ಟ ಸಂಸಾರ ಹೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಹಗಲಿರುಳು ಬಂದು ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ. ಎಂದಿಗೂ ಅಗಲಿರವು ಒಂದೊಂದೊಂದು ಹಿಗ್ಗು ತುಂಬಿತು ಒದರಿನಲ್ಲಿ ಬಂದು. ಈ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಸಾರಾಂಶ ಬರೆಯಿರಿ. ಪ್ರಶ್ನೆ 35. ಕುರುಡು ವಾತ್ಸಲ್ಯದಲ್ಲಿರುವ ಕಳೆದುಕೊಂಡ ವಿವೇಕ ಬಲೆಗೆ ಬಿನುಗ್ಗಿದ ಪಾರಿವಾಳ ಕಂಡು ಹಿಂಡು ಹಸಿದ ಬೇಡನ್ನು ನಡೆದ ಹೊತ್ತುಕೊಂಡು. ಆಯ್ಕೆ. ಈ ಭಾಗವನ್ನು ಸುಬ್ಬಣ್ಣ ರಂಗಣ್ಣ ಎಕ್ಕೊಂಡಿ ಇವರು ರಚಿಸುವ ಸಮಗ್ರ ಕವನಗಳ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಪಾರಿವಾಳ ಎಂಬ ಪದ್ಯಭಾಗದಿಂದ ಆರಿಸಲಾಗಿದ್ದ ದಟ್ಟ ಕಾಡಿನ ಹೆಮ್ಮರದಲ್ಲಿದ್ದ ಪಾರಿವಾಳ ಜೋಡಿಯು ಪರಸ್ಪರ ಅಗಲಿ ಇರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿ ಕೇಳುತ್ತಾ ಆನಂದದಿಂದ ಬಾಳುತ್ತಿದ್ದವು. ಒಂದು ದಿನ ಬೇಡನು ಬಂದು ಬಲೆಯನ್ನು ಹಾಕಿದನು. ಅದರಲ್ಲಿ ಪಾರಿವಾಳಗಳ ಸಿಲುಕಿ ಚಿತ್ಕರಿಸಿ ತೊಡಗಿದವು. ಆಗ ತಾಯಿ ಪಾರಿವಾಳ ಗಂಡು ಹಕ್ಕಿಯು ಒಂದೊಂದಾಗಿ ಬಲೆಗೆ ಧುಮುಕಿ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ದವು. ಪಾರಿವಾಳಗಳ ಮೇಲಿನ ವ್ಯಾಮೋಹದಿಂದ ವಿವೇಕವನ್ನು ಕಳೆದುಕೊಂಡು ಜೋಡಿ ಪಾರಿವಾಳಗಳು ಬಲೆಯೊಳಗೆ ಬಿದ್ದವು. ಹೀಗೆ ಇಡೀ ಪಾರಿವಾಳಗಳ ಸಂಸಾರ ಬಲೆಗೆ ಬಿದ್ದಿತ್ತು. ಹಸಿದ ಬೇಡನು ಬಲೆಯೊಳಗೆ ಬಿದ್ದ ಪಾರಿವಾಳಗಳನ್ನು ಎತ್ತಿಕೊಂಡು ಹೋದನು. ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯಸಾಧನೆ ಮಾಡಬೇಕು ಎಂಬುದೇ ಈ ಕವನ ಮೌಲ್ಯವಾಗಿದೆ. ಪ್ರಶ್ನೆ 36. ಮೋಹ ಮುಸುಕಿದ ಬುದ್ಧಿ ಸರ್ವನಾಶ ಸಿದ್ಧಿ. ವ್ಯಾಮೋಹವನ್ನು ತೊರೆದು ಬಾಳಬೇಕು ಎನ್ನು ಬಂದರೂ ಕೂಡ ತಾಳಬೇಕು. ಆಯ್ಕೆ. ಈ ಭಾಗವನ್ನು ಸುಬ್ಬಣ್ಣ ರಂಗಣ್ಣ ಎಕ್ಕೊಂಡಿ ಅವರು ರಚಿಸಿರುವ ಸಮಗ್ರ ಕವನಗಳ ಎಂಬ ಕೃತಿಯಿಂದ ಆಯ್ದ ಪಾರಿವಾಳ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ದಟ್ಟ ಕಾಡಿನಲ್ಲಿ ಹೆಮ್ಮರದಲ್ಲಿ ಇದ್ದ ಪಾರಿವಾಳಗಳ ಜೋಡಿಯು ಪರಸ್ಪರ ಅಗಲಿ ಇರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿ ಕೇಳುತ್ತಾ ಆನಂದದಿಂದ ಬಾಳುತ್ತಿದ್ದವು. ಒಂದು ದಿನ ಬೇಡನು ಬಂದು ಬಲೆಯನ್ನು ಹಾಕಿದನು. ಅದರಲ್ಲಿ ಪಾರಿವಾಳಗಳ ಸಿಲುಕಿ ಚಿತ್ಕರಿಸಿ ತೊಡಗಿದವು. ಆಗ ತಾಯಿ ಪಾರಿವಾಳ ಗಂಡು ಹಕ್ಕಿಯು ಒಂದೊಂದಾಗಿ ಬಲೆಗೆ ಧುಮುಕಿ ಬಿಕ್ಕಿ ಬಿಕ್ಕಿ ಅಳತೊಡಗಿತು. ಪಾರಿವಾಳಗಳ ಮೇಲಿನ ವ್ಯಾಮೋಹದಿಂದ ವಿವೇಕವನ್ನು ಕಳೆದುಕೊಂಡು ಜೋಡಿ ಪಾರಿವಾಳಗಳು ಬಲೆಯೊಳಗೆ ಬಿದ್ದವು. ಹೀಗೆ ಇಡೀ ಪಾರಿವಾಳ ಸಂಸಾರ ಬಲೆಗೆ ಬಿದ್ದಿತ್ತು. ಹಸಿದ ಬೇಡನು ಬಲೆಗೊಳಗೆ ಬಿದ್ದ ಪಾರಿವಾಳಗಳನ್ನು ಎತ್ತಿಕೊಂಡು ಹೋದನು. ವ್ಯಾಮೋಹ
ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎಂಬುದೇ ಈ ಕಥನ ಕವನದ ಮೌಲ್ಯವಾಗಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 37. ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಉತ್ತರ: ಜೋಡಿ ಪಾರಿವಾಳಗಳು ದುಡುಕಿನಿಂದ ತಮ್ಮ ಪಾರಿವಾಳಗಳ ಮೇಲಿನ ವ್ಯಾಮೋಹದಿಂದ ತಾವು ಸಹ ಬೇಡನಿಗೆ ಆಹಾರವಾದದ್ದು ಸರಿಯಲ್ಲ. ತಮ್ಮ ಮರಿಗಳು ಬಲೆಗೆ ಸಿಕ್ಕಿಕೊಂಡಿದ್ದನ್ನು ನೋಡಿದ ಹೆಣ್ಣು ಪಾರಿವಾಳು ವಿವೇಚನೆ ಇಲ್ಲದೆ ಮರಿಗಳ ಮೇಲಿನ ಅತಿಯಾದ ವಾತ್ಸಲ್ಯದಿಂದ ತಾನು ಬಲೆಗೆ ಸಿಕ್ಕಿಕೊಂಡು ಹೆಣ್ಣು ಪಾರಿವಾಳವನ್ನು ಬಿಟ್ಟಿರದಷ್ಟು ಹಚ್ಚಿಕೊಂಡಿದ್ದ ಗಂಡು ಪಾರಿವಾಳು ತಾನು ಕೂಡ ಬಲೆಗೇಸಿ ಸಿಕ್ಕಿಕೊಂಡಿತು. ಹೀಗೆ ಜೋಡಿ ಪಾರಿವಾಳಗಳ ಅತಿಯಾದ ವ್ಯಾಮೋಹದಿಂದ ಪ್ರಾಣ ಕಳೆದುಕೊಂಡವು. ಸಾಧ್ಯವಾದರೆ ತಮ್ಮನ್ನು ರಕ್ಷಿಸಿಕೊಂಡು ಮರಿಗಳನ್ನು ಕಾಪಾಡಲು ಯೋಚಿಸಬಹುದಿತ್ತು. ಸಾಧ್ಯವಾಗಿದ್ದರೆ ತಾವಾದರೂ ಬದುಕಬಹುದಿತ್ತು. ಆದ್ದರಿಂದ ವ್ಯಾಮೋಹ ಒಳ್ಳೆಯದಲ್ಲ ಎಂದು ಹೇಳಬಹುದು. ಪ್ರಶ್ನೆ 38. ಪಾರಿವಾಳ ಪದ್ಯದ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ದಟ್ಟ ಕಾಡಿನ ಹೆಮ್ಮರದ ಒಟ್ಟೂರಿನಲ್ಲಿ ಪಾರಿವಾಳಗಳ ಜೋಡಿ ವಾಸವಾಗಿದ್ದವು. ಅವುಗಳ ಪರಸ್ಪರ ಒಂದನ್ನೊಂದು ಬಿಟ್ಟಿರದಷ್ಟು ಪ್ರೀತಿ ಹೊಂದಿದವು. ಒಮ್ಮೆ ಹೆಣ್ಣು ಪಾರಿವಾಳವು ಮೊಟ್ಟೆಗಳನ್ನು ಇಟ್ಟಿತ್ತು. ಮೊಟ್ಟೆಗಳು ಒಡೆದು ಹೊರಬಂದು ಚಿಲಿಪಿಲಿ ಸದ್ದು ಮಾಡುವುದನ್ನು ಕೇಳುತ್ತಾ ಪಾರಿವಾಳಗಳು ಆನಂದದಿಂದ ಬಾಳುತ್ತಿದ್ದವು. ಹೀಗಿರುವಾಗ ಒಂದು ದಿನ ಒಬ್ಬ ಬೇಡನು ಬಲೆಗೆ ಹಾಕಿದನು. ಆಟವಾಡುತ್ತಿದ್ದ ಮರಿಗಳು ಬೇಡನ್ನು ಹಾಕಿದ ಬಲೆಗೆ ಸಿಕ್ಕಿಬಿದ್ದವು. ಬಿಡಿಸಿಕೊಳ್ಳಲು ಚಿತ್ಕರಿಸಿ ತೊಡಗಿದವು. ಬಲೆಗೆ ಸಿಲುಕಿ ಪುಟ್ಟ ಪಾರಿವಾಳಗಳನ್ನು ಕಂಡು ತಾಯಿ ಪಾರಿವಾಳ ತಾನು ಬಲೆಗೆ ಧುಮುಕಿತು. ಹೆಣ್ಣು ಪಾರಿವಾಳವನ್ನು ಬಿಟ್ಟಿರಲಾರದೆ ಗಂಡು ಪಾರಿವಾಳವು ಕಣ್ಣೀರಿಡುತ್ತಾ ತಾನು ಬಲೆಗೆ ಒಳಗೆ ಹೋಯಿತು. ಹೀಗೆ ಜೋಡಿ ಪಾರಿವಾಳಗಳು ಕುರುಡು ವಾತ್ಸಲ್ಯ ವಿವೇಕದಿಂದ ತಾವು ಬಲೆಗೆ ಸಿಲುಕಿ ಬೇಡನ ಪಾಲಾದವು. ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ. ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎಂಬುದೇ ಈ ಕಥನ ಕವನಗಳ ಆಶಯವಾಗಿದೆ. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.